ಹಾಯ್ ಹಲೋ ನಮಸ್ಕಾರ. ನೆಟ್ಟಿನ್ ಸ್ಟುಡಿಯೋಗೆ ಮತ್ತೊಮ್ಮೆ ಸ್ವಾಗತ. ನಾನು ನಿತಿನ್ ಶೆಟ್ಟಿ. ನೀವಿನ್ನು ಕೂಡ ಈ ಒಂದು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿವತ್ತು ನಿಮಗೆ ಒಂದು ಒಳ್ಳೆಯ ಕಥೆಯನ್ನ ಹೊತ್ತು ತಂದಿದ್ದೇನೆ. ಅದುವೇ ಬೆಳಕಿನ ಹುಡುಕಾಟ. ಒಂದು ಊರಿನಲ್ಲಿ ಆದಿ ಅನ್ನುವಂತಹ ಪುಟ್ಟ ಹುಡುಗನಿರ್ತಾನೆ. ಅದು ಕೂಡ ಬಡ ಹಳ್ಳಿ. ಈ ಹಳ್ಳಿಯಲ್ಲಿ ತಂದೆ ಕೂಲಿ ಕೆಲಸವನ್ನು ಮಾಡ್ಕೊಂಡಿರ್ತಾನೆ, ತಾಯಿ ಮನೆ ಕೆಲಸ ಮಾಡ್ತಾ ಇರ್ತಾಳೆ. ಹೀಗಾಗಿ ಆತನ ಜೀವನ ಅಷ್ಟು ಸುಲಭವಾಗಿರ್ಲಿಲ್ಲ. ಆತನಿಗೆ ಏನ್ ಬೇಕು ಅದ್ಯಾವುದು ಕೂಡ ಸಿಗ್ತಾನೆ ಇರ್ಲಿಲ್ಲ. ಆದಿ ಶಾಲೆಗೆ ಹೋಗೋದನ್ನ ತುಂಬಾನೇ ಇಷ್ಟಪಡ್ತಿದ್ದ. ಪ್ರತಿನಿತ್ಯವೂ ಕೂಡ ಶಾಲೆಗೆ ಹೋಗ್ತಾ ಇದ್ದ. ಆದ್ರೆ ಆತನಿಗೆ ಶಾಲೆಯಲ್ಲಿ ಬೇಕಾಗುವಂತಹ ಪುಸ್ತಕ, ಪೆನ್ನು, ಬ್ಯಾಗು, ಶೂ ಇದ್ಯಾವುದು ಕೂಡ ಆತನಿಗೆ ಸಿಗ್ತಾನೆ ಇರ್ಲಿಲ್ಲ. ಬಡತನ ಆತನನ್ನ ಆ ಪರಿಸ್ಥಿತಿಗೆ ತಳ್ಳಿರುತ್ತೆ. ಆತನನ್ನ ನೋಡುವಂತಹ ವಿದ್ಯಾರ್ಥಿಗಳೆಲ್ಲರಿಗೂ ಕೂಡ ನಗ್ತಾನೆ ಇದ್ರು. ಯಾಕಂದ್ರೆ ಆತ ಹರಿದ ಬಟ್ಟೆಗಳನ್ನ ಹಾಕೊಂಡು ಸ್ಕೂಲ್ಗೆ ಬರ್ತಾ ಇದ್ದ. ಯಾವುದೇ ಶೂ ಇರ್ತಿರ್ಲಿಲ್ಲ. ಬರಿಗಾಲಲ್ಲಿ ಆತ ಶಾಲೆಗಳಿಗೆ ಬರ್ತಾ ಇದ್ದ. ಒಂದಿನ ಗುರುಗಳ ಬಳಿ ಹೋಗಿ ಆದಿ ಹೇಳ್ತಾನೆ, ಸರ್, ನಾನ್ ದೊಡ್ಡವನಾದ್ಮೇಲೆ ಏನಾದ್ರೂ ಸಾಧನೆ ಮಾಡ್ಬೇಕು, ಆದ್ರೆ ನನಗೀಗ ಭಯ ಸ್ಟಾರ್ಟ್ ಆಗಿದೆ ಅಂತ ಹೇಳ್ತಾನೆ. ಆಗ ಗುರುಗಳು ನಗೋದಕ್ಕೆ ಪ್ರಾರಂಭಿಸ್ತಾರೆ. ಆಗ ಗುರುಗಳು ಹೇಳ್ತಾರೆ, ಭಯ ಎಲ್ರಿಗೂ ಬರುತ್ತೆ, ಭಯವನ್ನ ಎದುರಿಸಿ ನಿಲ್ಲೋದೇ ಧೈರ್ಯ ಅಂತ ಹೇಳ್ತಾನೆ. ಆತ ಅಲ್ಲಿಂದ ಹೊರಟೋಗ್ತಾನೆ. ಒಂದು ಊರಿನ ಹೊರಗಡೆ ಖಾಲಿ ಜಾಗದಲ್ಲಿ ಕೂತ್ಕೋತಾನೆ. ಸಂಜೆ ಆಗತ್ತೆ. ಕತ್ತಲೆ ಆವರಿಸೋದಕ್ಕೆ ಪ್ರಾರಂಭಿಸುತ್ತೆ. ಆತ ಕೂತಿರುವಂತಹ ಜಾಗದಿಂದ ಸ್ವಲ್ಪ ದೂರದಲ್ಲಿ ಒಂದು ಗುಡಿಸಲು ಮನೆ ಕಾಣಿಸುತ್ತೆ. ಗುಡಿಸಲು ಮನೆಯಲ್ಲಿ ದೀಪದ ಬೆಳಕು ಪ್ರಕಾಶಮಾನವಾಗಿ ಕಾಣೋದಕ್ಕೆ ಪ್ರಾರಂಭಿಸುತ್ತೆ. ಆತ ಅದನ್ನ ದೂರದಿಂದ ಗಮನಿಸ್ತಾ ಒಂದು ರೀತಿಯಲ್ಲಿ ಉತ್ಸುಕನಾಗ್ತಾನೆ. ಆತ ಆ ಗುಡಿಸಲು ಮನೆ ಅಂತ ಧಾವಿಸೋದಕ್ಕೆ ಮುಂದಾಗ್ತಾನೆ. ಅಲ್ಲಿ ಹೋಗಿ ನೋಡಿದಾಗ ಅಲ್ಲಿ ಒಂದು ಅಜ್ಜ ಕೂತಿರ್ತಾರೆ. ಅಜ್ಜನ ಬಳಿ ಕೇಳ್ತಾನೆ, ಇಷ್ಟು ಚಿಕ್ಕ ದೀಪ ಇಷ್ಟೊಂದು ಪ್ರಕಾಶಮಾನವಾಗಿ ಹೊಳೆಯೋದಕ್ಕೆ ಕಾರಣ ಏನು ಅಂತ ಹೇಳ್ತಾರೆ. ಆಗ ಅಜ್ಜ ಹೇಳ್ತಾರೆ, ನಾನು ದೀಪಕ್ಕೆ ಎಣ್ಣೆ ಹಾಕೋದನ್ನ ನಿಲ್ಲಿಸ್ಲಿಲ್ಲ, ಹೀಗಾಗಿ ಅದು ಪ್ರಕಾಶಮಾನವಾಗಿ ಹೊಳಿತಾ ಇದೆ, ಬೆಳಕು ಆವರಿಸಿದೆ, ನನಗೆ ಅವಶ್ಯಕತೆಗೆ ತಕ್ಕಂತೆ ಅದು ನೆರವಾಗ್ತಿದೆ ಅಂತ ಹೇಳ್ತಾರೆ. ಆ ಮಾತು ಆದಿಯ ಮನಸ್ಸಿಗೆ ನಾಟುತ್ತೆ. ಹೀಗಾಗಿ ಒಂದು ಛಲ ನಿರ್ಧಾರವನ್ನ ಮಾಡ್ತಾನೆ. ಎಷ್ಟೇ ಕಷ್ಟಗಳಿದ್ರು ಕೂಡ ನಾನು ನನ್ನ ಶ್ರಮವನ್ನ ಬಿಡಲ್ಲ ಅಂತ. ಹೀಗಾಗಿ ಬೆಳಿಗ್ಗೆ ಬೇಗ ಎದ್ದು ಓದೋದು, ತದನಂತರದಲ್ಲಿ ಸಂಜೆವರೆಗೂ ಕೂಡ ತಂದೆಗೆ ಸಹಾಯ ಮಾಡೋದು, ಮತ್ತೆ ರಾತ್ರಿ ಆಗ್ತಿದ್ದಂತೆ ದೀಪದ ಬೆಳಕಿನಲ್ಲಿ ಓದೋದನ್ನ ಮಾಡ್ತಾನೆ ಇರ್ತಾರೆ. ಆದಿ ಉತ್ತಮ ಕಲಿಕೆಯನ್ನ ಮಾಡಿ ದೊಡ್ಡ ವ್ಯಕ್ತಿಯಾಗಿ ಬೆಳಿತಾನೆ. ಸುಮಾರು ವರ್ಷಗಳ ನಂತರ ಆತ ಹಳ್ಳಿಗೆ ವಾಪಸ್ ಆಗ್ತಾನೆ. ಅದೇ ಗುಡಿಸಲು, ಅದೇ ಹಳ್ಳಿ. ಆದ್ರೆ ಆದಿ ಮಾತ್ರ ಬದಲಾಗಿದ್ದ. ಒಂದು ದಿನ ಆತ ಹಳ್ಳಿಗೆ ವಾಪಸ್ ಆಗಿದ್ದ. ಶಿಕ್ಷಣವನ್ನ ಪಡೆದು ದೊಡ್ಡ ವ್ಯಕ್ತಿಯಾಗಿ ನಿಂತಿದ್ದ. ಆತ ತನ್ನ ಊರಿನಲ್ಲಿ ಒಂದು ಗ್ರಂಥಾಲಯವನ್ನ ಪ್ರಾರಂಭಿಸ್ತಾನೆ. ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಸಹಾಯ ಆಗ್ಲಿ ಅನ್ನುವಂತ ರೀತಿಯಲ್ಲಿ. ಆಗ ಮಕ್ಕಳು ಆದಿಯನ್ನ ಕೇಳ್ತಾರೆ, ಹೇಗೆ ಇದೆಲ್ಲ ಸಾಧ್ಯ ಅಂತ. ಆಗ ಆದಿ ಹೇಳ್ತಾನೆ, ನನಗೂ ಒಮ್ಮೆ ದಾರಿ ಕಾಣಿಸಿರ್ಲಿಲ್ಲ, ಆದ್ರೆ ದೀಪವನ್ನ ಆರಿಸ್ಲಿಲ್ಲ ಅಂತ ಹೇಳ್ತಾನೆ. ನಮ್ಮ ಜೀವನದಲ್ಲೂ ಅಷ್ಟೇ. ನಮ್ಮ ಜೀವನದಲ್ಲಿ ಎಷ್ಟೇ ಕತ್ತಲೆ ಇದ್ರು ನಮ್ಮ ಶ್ರಮವೇ ನಮಗೆ ದೀಪವಾಗುತ್ತೆ. ಹೀಗಾಗಿ ಪ್ರಯತ್ನವನ್ನ ಪಡ್ತಾ ಇದ್ರೆ ಮುಂದೊಂದು ದಿನ ಅದು ನಮಗೆ ಯಶಸ್ಸನ್ನ ತಂದು ಕೊಟ್ಟೆ ಕೊಡುತ್ತೆ. ಯಾವುದೇ ಕಾರಣಕ್ಕೂ ನಿಮ್ಮ ಪ್ರಯತ್ನವನ್ನ ಮಾತ್ರ ನೀವು ನಿಲ್ಲಿಸೋದಕ್ಕೆ ಹೋಗ್ಬೇಡಿ. ಕತೆ ಇಷ್ಟ ಆದ್ರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ.